ಇನ್ನು ದೆಹಲಿಯಲ್ಲಿ ನಾಳೆ ರಾರಾಜಿಸಲಿದೆ ಕನ್ನಡದ ಬಾವುಟಗಳು. ಪ್ರತಿಭಟನೆಯಲ್ಲಿ ಕನ್ನಡ ಬಾವುಟವನ್ನು ಹಿಡಿದು ಕಾಂಗ್ರೆಸ್ ಹೋರಾಟವನ್ನು ನಡೆಸ್ತಾ ಇದೆ. ದೆಹಲಿಗೆ ಕನ್ನಡ ಬಾವುಟಗಳನ್ನು ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ತಂದಿದ್ದಾರೆ. ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಈಗಷ್ಟೇ ದೆಹಲಿಗೆ ಬಂದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ನೋಡ್ತಾ ಇರ್ಬೋದು, ಕರ್ನಾಟಕ ಬಾವುಟವನ್ನು, ಕನ್ನಡ ಬಾವುಟವನ್ನು ತಂದಿದ್ದಾರೆ. ಅವರು ಕೂಡ ಕರ್ನಾಟಕ ಬಾವುಟವನ್ನು ಅಲ್ಲಿ ಪ್ರದರ್ಶನ ಮಾಡಬೇಕು, ಪ್ರೊಟೆಸ್ಟ್ ನಡೆಯುವಂಥ ಸ್ಥಳದಲ್ಲಿ ಕರ್ನಾಟಕ ಬಾವುಟ ಪ್ರದರ್ಶನ ಮಾಡಬೇಕು. ಮತ್ತು ಎಲ್ಲ ಸಚಿವರು, ಶಾಸಕರು ಕರ್ನಾಟಕ ಬಾವುಟವನ್ನು ಇಟ್ಕೊಂಡು ಪ್ರದರ್ಶನವನ್ನು ಮಾಡಬೇಕು, ಪ್ರೊಟೆಸ್ಟನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡ್ತಾ ಇದ್ದಾರೆ. ನಾವು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕರ್ನಾಟಕ ಬಾವುಟವನ್ನು ತಂದಿದ್ದೀರಿ ಬೆಂಗಳೂರಿಂದ ಇಲ್ಲಿಗೆ, ಮತ್ತು ಕನ್ನಡದ ಅಸ್ಮಿತೆಯ ಬಗ್ಗೆ ನಿಮ್ಮ ಹೋರಾಟ ಅನ್ನುವಂಥದ್ದು. ನೋಡಿ, ನಮ್ಮ ಹೋರಾಟ ಕನ್ನಡಿಗರ ಹಾಗೂ ಕರ್ನಾಟಕದ ಪರವಾಗಿದೆ. ಇದರಲ್ಲಿ ಯಾವುದೇ ರಾಜಕೀಯ ಬಣ್ಣ ಹಾಕೋದ ಅವಶ್ಯಕತೆ ಇಲ್ಲ. ನಾವಂತೂ BJP ಅವರಿಗೆ, JDS ಅವರಿಗೆ ಕೂಡ ಆಹ್ವಾನ ಮಾಡಿದ್ದೀವಿ, ಬನ್ನಿ ಕನ್ನಡಿಗರ ಪರವಾಗಿ ಹೋರಾಟ ಮಾಡೋಣ. ಇದು ಬರೇ ಒಂದು ತೆರಿಗೆ ವಿಚಾರ ಅಲ್ಲ. ನಮಗೆ ಕಳೆದ 10 ವರ್ಷದಲ್ಲಿ ನಿರಂತರವಾಗಿ ಅನ್ಯಾಯ ಹಾಕೋತಾ ಬಂದಿದೆ. ತೆರಿಗೆನೂ ಹೌದು, ಅದರ ಜೊತೆಗೆ ನಮಗೆ ಅದು ಉದ್ಯೋಗ ಖಾತ್ರಿನಲ್ಲಿ ಈಗ ನಮಗೆ ಸಾಕಷ್ಟು ಬರ ಬಂದಿದೆ. 223 ತಾಲೂಕದಲ್ಲಿ ಬರ ಇದೆ. ಡ್ರಾಟ್ ಮ್ಯಾನ್ಯುವಲ್ ಪ್ರಕಾರ ನಮಗೆ 150 ದಿನ ಮಾನವ ದಿನಗಳನ್ನು ಉದ್ಯೋಗ ಖಾತ್ರಿನಲ್ಲಿ ಕೊಡಬೇಕು. 6 ಸರಿ ಬಂದು ಹೋಗಿದ್ದೀವಿ. ಆದರೂ ಕೂಡ ಅದ್ರ ಬಗ್ಗೆ ಚಕಾರ ಎತ್ತಕ್ಕೆ ರೆಡಿ ಇಲ್ಲ ನಮ್ಮ ಕೇಂದ್ರ ಸರ್ಕಾರದವರು. ಅದರ ಜೊತೆಗೆ ನಮಗೆ ಏನು ರೈತರದ್ದು ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂದಿದ್ದು ಅದು ಕೂಡ ಇಲ್ಲ. ಉದ್ಯೋಗ ಅವಕಾಶಗಳಿರ್ಬೋದು, ಅದು ಕೂಡ ಆಗಿಲ್ಲ. ಹೀಗೆ ನಮಗೆ ಬರ ನಿರ್ವಹಣೆಗೆ 18,000 ಕೋಟಿ ರೂಪಾಯಿ ಬರಬೇಕಾಗಿದ್ದು, ಅದು ಕೂಡ ಬಂದಿಲ್ಲ. ಕರ್ನಾಟಕಕ್ಕೆ ಸಾಕಷ್ಟು ಅನ್ಯಾಯ ಆಗ್ತಾಯಿದೆ. ಅದ್ರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಇವತ್ತು ನಾವೆಲ್ಲರೂ ಬಂದಿದ್ದೀವಿ. ಎಲ್ಲೋ ಒಂದು ಕಡೆ ಇದು ಪೊಲಿಟಿಕಲ್ ಸ್ಟಂಟ್ ಅಂತ ಅನ್ನುವಂಥದ್ದನ್ನು BJP ಅವರು ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಪೊಲಿಟಿಕಲ್ ಸ್ಟಂಟ್ ಹೇಗಾಗುತ್ತೆ? ಈಗ ಒಬ್ಬ ಕನ್ನಡಿಗ 100 ರೂಪಾಯಿ ಟ್ಯಾಕ್ಸ್ ಕೊಟ್ಟರೆ 13 ರೂಪಾಯಿ ಮಾತ್ರ ಸಿಗ್ತಾ ಇದೆ. ಅದೇ ಒಬ್ಬ UP ಇರ್ಬೋದು, ಮಧ್ಯಪ್ರದೇಶವ್ರಿರ್ಬೋದು, 100 ರೂಪಾಯಿ ಟ್ಯಾಕ್ಸ್ ಕೊಟ್ಟರೆ ಅಲ್ಲಿ UPನಲ್ಲಿ 333 ರೂಪಾಯಿ, ಇಲ್ಲಿ 200ಕ್ಕಿಂತ ಹೆಚ್ಚು ರೂಪಾಯಿ ಸಿಗ್ತಾ ಇದೆ. ಅದು ಸತ್ಯನಾ ಅಸತ್ಯನಾ? ನಮಗೆ 18,000 ಕೋಟಿ ರೂಪಾಯಿ ಬರ ನಿರ್ವಹಣೆಗೆ ಅವಶ್ಯಕತೆ ಇದೆಯಾ? ಇಲ್ಲ. ನಮಗೆ 150 ಮಾನವ ದಿನ ಬೇಕಾ ಬೇಡವಾ? ಇಷ್ಟೇ ತಾನೇ ಕೇಳ್ತಾ ಇರೋದು. 14ನೇ ಹಣಕಾಸಿನಲ್ಲಿ ಮತ್ತು 15ನೇ ಹಣಕಾಸಿನಲ್ಲಿ ನಮಗೆ ವ್ಯತ್ಯಾಸ ಆಗಿದೆಯಾ? ಇಲ್ಲ. ಅಂಕಿಅಂಶಗಳಿದೆ, ದತ್ತಾಂಶಗಳಿದೆ, ರಿಪೋರ್ಟ್ಗಳಿದೆ. ಸಂಸದದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ, ನಮ್ಮ ಇದರಲ್ಲಿ ಸದನದಲ್ಲಿ ಚರ್ಚೆ ಆಗಿದೆ. ಇದರಲ್ಲಿ ಹುಟ್ಟಾಕುವಂಥ ವಿಷಯ ಯಾವುದಿದೆ?